ಬೌದ್ಧ ಭಾಯ್ ಖ್ಯಾತಿಯ ನೇಪಾಳದ ಧರ್ಮಗುರು ಬಂಧನ. ನೇಪಾಳದ ವಿವಾದಿತ ಬೌದ್ಧ ಧರ್ಮಗುರು ರಾಮ್ ಬಹದ್ದೂರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಪ್ರಾಪ್ತನ ಮೇಲೆ ಲೈಂಗಿಕ ದೌರ್ಜನ್ಯ, 4 ಅನುಯಾಯಿಗಳ ನಾಪತ್ತೆ ಆರೋಪದ ಪ್ರಕರಣದಲ್ಲಿ ಬೌದ್ಧ ಭಾಯ್, ಬೌದ್ಧನ ಪುನರ್ಜನ್ಮ ಅಂತ ಪೂಜಿಸಲ್ಪಡುವ ನೇಪಾಳದ ವಿವಾದಿತ ಆಧ್ಯಾತ್ಮಿಕ ಧರ್ಮಗುರು ರಾಮ್ ಬಹದ್ದೂರ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಮ್ ಬಹದ್ದೂರ್ ಬುದ್ಧನ ಪುನರ್ಜನ್ಮ ಅಂತಾನೆ ಭಾವನೆ ಮಾಡಲಾಗಿತ್ತು. ಬೌದ್ಧ ಧರ್ಮದ ಪ್ರಚಾರದ ನಡುವೆ ತಿಂಗಳುಗಟ್ಟಲೆ ಊಟ ನೀರಿಲ್ಲದೆ ತಪಸ್ಸನ್ನ ನಡೆಸುತ್ತಿದ್ದ ಅಂತ ಎಲ್ಲಿನ ಜನರು ಹೇಳ್ತಾರೆ. ಆದರೆ ಬೌದ್ಧ ಗುರುಗಳೇ ಈ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಧಾನಿ ಕಠ್ಮಂಡುವಿನ ನಿವಾಸದಲ್ಲಿ ಮಂಗಳವಾರ ತಡರಾತ್ರಿ ರಾಮ್ ಬಹದ್ದೂರ್ನನ್ನ ಬಂಧನ ಮಾಡಲಾಯಿತು. ಪೊಲೀಸರು ಮನೆಯ ಮೇಲೆ ದಾಳಿ ನಡೆಸುತ್ತಿದ್ದಂತೆ ಕಿಟಕಿಯಿಂದ ಹಾರಿ ಹೋಗಿ ಪರಾರಿಯಾಗಲು ಯತ್ನಿಸಿದ್ದ. ಆದರೆ ಅವನನ್ನ ಪೊಲೀಸರು ಬೆನ್ನಟ್ಟಿ ಹಿಡಿದಿದ್ದಾರೆ. ಬಳಿಕ ಅವನಿಗೆ ಕೈಗೋಳವನ್ನ ಹಾಕಿ ಮನೆಯ ಬಾಲ್ಕನಿಯ ಮೇಲಿಂದ ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡಲಾಯಿತು. ಇದೇ ವೇಳೆ ಮನೆಯಿಂದ $2,27,000 ವಿದೇಶಿ ಕರೆನ್ಸಿ, 23,000 ನೇಪಾಳಿ ಕರೆನ್ಸಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ವಿವಾದಿತ ಧರ್ಮಗುರುವನ್ನ ದಕ್ಷಿಣ ನೇಪಾಳದ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ತಮ್ಮ ವಶಕ್ಕೆ ಪಡೆಯಲಿದ್ದಾರೆ ಅಂತ ಕೇಳಿಬರ್ತಾ ಇದೆ. ರಾಮ್ ಬಹದ್ದೂರ್ನನ್ನ ಬಂಧಿಸಿ ಕಠ್ಮಂಡುವಿನ ಕೇಂದ್ರೀಯ ತನಿಖಾ ದಳ ಕಚೇರಿಗೆ ಕರೆದೊಯ್ಯಲಾಗಿದೆ. ಇದೇ ವೇಳೆ ಅವರ ಅನುಯಾಯಿಗಳು ಹೊರಗೆ ಜಮಾಯಿಸಿದ್ದಾರೆ. ಬಂಧನದ ವಿರುದ್ಧ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ಈ ಬೌದ್ಧ ಭಾಯ್? ಬೌದ್ಧ ಭಾಯ್ ಅಂತ ಕರೆಯಲ್ಪಡುವ ಮತ್ತು ಗೌತಮ ಬುದ್ಧನ ಪುನರ್ಜನ್ಮ ಅಂತ ಪೂಜಿಸಲ್ಪಡುವ ರಾಮ್ ಬಹದ್ದೂರ್ 2005ರಲ್ಲಿ ದಕ್ಷಿಣ ನೇಪಾಳದಲ್ಲಿ ಪ್ರಸಿದ್ಧರಾದವರು. 26,000 ವರ್ಷಗಳ ಹಿಂದೆ ನೇಪಾಳದಲ್ಲಿ ಜನಿಸಿದ್ದ ಗೌತಮ ಬುದ್ಧ ಮರದಡಿ ವರ್ಷಗಳ ಕಾಲ ಧ್ಯಾನವನ್ನ ನಡೆಸಿದ್ದಂತೆ. ಅವರು ಆಹಾರ ನೀರಿಲ್ಲದೆ ಮರದ ಕೆಳಗೆ ಕುಳಿತು ತಿಂಗಳುಗಟ್ಟಲೆ ಚಲಿಸದೆ ಧ್ಯಾನವನ್ನ ಮಾಡಿದ್ದಾನೆ ಅಂತ ಅವನ ಅನುಯಾಯಿಗಳು ಹೇಳ್ತಾರೆ. ಅದರಿಂದ ರಾಮ್ ಬಹದ್ದೂರ್ ಗೌತಮ ಬುದ್ಧನ ಪ್ರತಿರೂಪ ಅಂತಾನೆ ಖ್ಯಾತಿಯಾಗಿದ್ದ. ದಕ್ಷಿಣ ನೇಪಾಳದಿಂದ ಇವನ ಖ್ಯಾತಿ ಇಡೀ ದೇಶಕ್ಕೆ ಪಸರಿಸಿತ್ತು. ದೇಶದಾದ್ಯಂತ ಈತನು ಹಲವಾರು ಬುದ್ಧ ಮಂದಿರಗಳನ್ನ ಸ್ಥಾಪಿಸಿ ಧರ್ಮ ಪ್ರಚಾರವನ್ನ ನಡೆಸುತ್ತಿದ್ದ. ಲೈಂಗಿಕ ಕಿರುಕುಳ ಹಾಗೂ ಅಪಹರಣದ ಆರೋಪ. ತಾವು ನಡೆಸುತ್ತಿದ್ದ ಶಿಬಿರದಲ್ಲಿ ಅಪ್ರಾಪ್ತ ವಯಸ್ಕನಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಮತ್ತು 4 ಅನುಯಾಯಿಗಳ ನಾಪತ್ತೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪ ಇವನ ಮೇಲಿದೆ. ಇದು ಅವನ ಜನಪ್ರಿಯತೆಯನ್ನ ಕುಂದಿಸಿತು. ಅಲ್ಲದೆ ಅವನು ಬಂಧಿಸಿ ವಿಚಾರಣೆ ಮಾಡಬೇಕು ಎಂಬುದು ಒತ್ತಾಯ ಕೇಳಿಬರ್ತಾ ಇತ್ತು. ಆದಾಗ್ಯೂ ರಾಮ್ ಬಹದ್ದೂರ್ ದಕ್ಷಿಣ ನೇಪಾಳದಲ್ಲಿ ಕೆಲ ಶಿಬಿರದಲ್ಲಿ ತನ್ನ ಕೆಲಸವನ್ನ ನಿರ್ವಹಿಸುತ್ತಿದ್ದ. ಅಲ್ಲಿ ಸಾವಿರಾರು ಅನುಯಾಯಿಗಳು ವಾಸ ಮಾಡಿದ್ರು.